ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್. ಇವತ್ತಿನ ನಮ್ಮ ವಿಡಿಯೋಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇಂದು ನಾನು ಮನೆಯಲ್ಲಿ ಎಲ್ಲ ಫೋಟೋಗಳನ್ನು ಕ್ಲೀನ್ ಮಾಡ್ತಾ ಇರುವಾಗ ನನಗೆ ಒಂದು ಅದ್ಭುತವಾದಂಥ ಫೋಟೋ ಸಿಕ್ತು. ಅದೇ ಯಾವುದಂದರೆ ವಿಜಯನಗರ ಸಾಮ್ರಾಜ್ಯದ ನಮ್ಮ ಹಂಪಿ, ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರ ಹಂಪಿಯ ಉತ್ಸವ ನಡೀತಾ ಇದೆ. ಹಂಪಿಯ ಇಡೀ ಚಿತ್ರಣವನ್ನು ಹೇಳುವ ಅದ್ಭುತವಾದಂಥ ಫೋಟೋವನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ನಾನು ಹಂಪಿಯಲ್ಲಿ ಇರುವಂಥ ಪಂಪಾವತಿ ಕಲ್ಯಾಣದ ಒಂದು ಚಿತ್ರಣವನ್ನು ತೋರಿಸ್ತಾ ಇದ್ದೀನಿ. ಪಂಪಾವತಿ ಕಲ್ಯಾಣದಲ್ಲಿ ನೋಡಿ ಎಲ್ಲ ದೇವಾನುದೇವತೆಗಳು ಸಾಕ್ಷಿಯಾಗಿದ್ದಾರೆ. ಕೃಷ್ಣ ಪರಮಾತ್ಮ ಮತ್ತು ಲಕ್ಷ್ಮೀ ನಾರಾಯಣ, ಸರಸ್ವತಿ, ಗಣೇಶ ಹೀಗೆ ಹಲವಾರು ದೇವಾನುದೇವತೆಗಳು ಸಾಕ್ಷಿಯಾಗಿದ್ದಾರೆ. ನೀವು ಕಣ್ತುಂಬಿಕೊಳ್ಳಿ. ಮೊದಲಿಗೆ ಹಂಪಿಯಲ್ಲಿ ಪಂಪಾವತಿ ದೇವಸ್ಥಾನವಿತ್ತಂತೆ. ಪಂಪಾವತಿ ಕಲ್ಯಾಣದ ಮಹಾನ್ ಕಥೆ ಕೂಡ ಇದೆ, ಅದನ್ನು ನೀವು ಕೂಡ ಓದಿ ತಿಳಿದುಕೊಳ್ಳಿ. ಹಂಪಿ ಇಡೀ ಒಟ್ಟು ಚಿತ್ರಣವೇ ಒಂದು ಫೋಟೋದಲ್ಲಿ ಸಿಕ್ಕಿದೆ ಅಂದರೆ ಬಹಳನೇ ಅದ್ಭುತ. ಈ ಫೋಟೋನ ನೋಡಿ ನನಗೆ ತುಂಬ ಖುಷಿಯಾಯಿತು. ಆದ್ದರಿಂದ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆಯೇ ನಾವು ಮುಂದೆ ನೋಡ್ತಾ ಇರಬೇಕಾದ್ರೆ ಇಲ್ಲಿ ಶ್ರೀ ವಿರೂಪಾಕ್ಷೇಶ್ವರ ದೇವರು ಹಾಗೆ ಪಂಪಾಬಾ ದೇವಿಯನ್ನು ನಾವು ನೋಡ್ತಾ ಇದ್ದೀವಿ. ಮಧ್ಯದಲ್ಲಿ ನಂದಿ ಕೂಡ ಇದೆ, ನೋಡ್ತಾ ಇರ್ಬೋದು. ವಿರೂಪಾಕ್ಷೇಶ್ವರ ದೇವರ ಮೂರ್ತಿಯ ಮೇಲೆ 5 ಹೆಡೆಯ ಹಾವು ಕೂಡ ಇದೆ ನೋಡಿ. ಈಗ ನಾವು ಶ್ರೀ ವಿರೂಪಾಕ್ಷೇಶ್ವರ ಮತ್ತು ಪಂಪಾಬಾ ದೇವಿಯ ಮೂರ್ತಿಗಳನ್ನು ನೋಡಿದ್ದೇವೆ. ಹಾಗೆಯೇ ನಾವು ಕೆಳಗಡೆ ನೋಡಬೇಕಾದ್ರೆ ಇಲ್ಲಿ ಒಟ್ಟಾರೆ ಹಂಪಿಯ ಒಂದು ಅದ್ಭುತವಾದಂಥ ಚಿತ್ರಣ ಇದೆ ನೋಡಿ. ಇಲ್ಲಿ ಹಂಪಿಯ ಜಾತ್ರೆ, ಹಂಪಿಯ ಉತ್ಸವ ನಡೀತಾ ಇದೆ. ಈ ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು. ಅದ್ಭುತವಾದಂಥ ವಿರೂಪಾಕ್ಷೇಶ್ವರ ದೇವಸ್ಥಾನದ ಶಿಖರ ಕೂಡ ನೋಡ್ತಾ ಇರ್ಬೋದು. ಹಾಗೆಯೇ ಅಲ್ಲಿ 2 ಮಹಾನ್ ರಥಗಳಿವೆ, ಅವುಗಳನ್ನು ನೋಡಿ. ಶ್ರೀ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಂಥ ಹಂಪಿಯನ್ನು ನಾವು ನೋಡ್ತಾ ಇದ್ದೀವಿ. ಇವಾಗ ನೋಡಿ ವಿರೂಪಾಕ್ಷೇಶ್ವರ ದೇವಸ್ಥಾನದ ಶಿಖರ ನೋಡಿ, ಎಂಥ ಅದ್ಭುತವಾದಂಥ ಶಿಖರ. ಹಂಪಿಯ ಉತ್ಸವ ಮತ್ತು ಜಾತ್ರೆ ಬಹಳ ವೈಭವವಾಗಿ ನಡೀತಿರುವಂಥ ಒಂದು ದೃಶ್ಯವನ್ನು ಇಲ್ಲಿ ಬಿಡಿಸಿದ್ದಾರೆ ನೋಡಿ. ಇಲ್ಲಿ ದೇವರ ಒಂದು ಪಲ್ಲಕ್ಕಿಯನ್ನು ಕೂಡ ಈ ಜನ ಒಯ್ತಾ ಇದ್ದಾರೆ, ಅದನ್ನು ಕೂಡ ನೀವು ನೋಡ್ತಾ ಇರಬಹುದು. ಜಾತ್ರೆ ನೋಡಿ ಎಷ್ಟು ಸುಂದರವಾಗಿ ಅದ್ಭುತವಾದಂಥ ವೈಭವವುಳ್ಳ ಜಾತ್ರೆ ಹಂಪಿಯ ಜಾತ್ರೆ. ಸರ್ವ ಸಂಪತ್ತನ್ನು ಹೊಂದಿರುವಂಥ ವಿಜಯನಗರ ಸಾಮ್ರಾಜ್ಯದ ಹಂಪಿಯ ವೈಭವವನ್ನು ನೀವು ನೋಡ್ತಾ ಇದ್ದೀರಾ. ಹಾಗೆಯೇ ನಾವು ಕೆಳಗಡೆ ಬಂದರೆ ನೋಡಿ, ಇಲ್ಲಿ ತುಂಗಭದ್ರಾ ನದಿಯ ಒಂದು ಚಿತ್ರಣವಿದೆ. ಸುಂದರವಾದ ಪ್ರಕೃತಿಯೊಂದಿಗೆ ಕೂಡಿರುವಂತಹ ತುಂಗಭದ್ರಾ ನದಿಯ ನೋಡಿ, ಆ ಕಡೆ ಪರ್ವತ ಇದೆ, ಈ ಕಡೆ ಒಂದು ಕಲ್ಲಿನ ರಥ ಕೂಡ ಇದೆ. ಇವಾಗ ನಾವು ಮೇಲ್ಗಡೆ ಬಂದಾಗ ಇಲ್ಲಿ ಆನೆ ಸಾಲೆಯನ್ನು ನೋಡ್ತಾ ಇದ್ವಿ. ಹಂಪಿಗೆ ಹೋದಾಕ್ಷಣ ನಮಗೆ ನೆನಪಾಗೋದು ಆನೆ ಸಾಲೆ ಕೂಡ. ಅದ್ಭುತವಾದಂಥ ಆನೆ ಸಾಲೆಯ ಕಟ್ಟಡವನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ನಾವು ಕೆಳಗಡೆ ಬಂದಾಗ ನೋಡಿ, ಇಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನವನ್ನು ನಾವು ನೋಡ್ತೀವಿ. ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ನಂತರ ನಮಗೆ ಹಂಪಿಗೆ ಹೋದಾಗ ಮೊದಲು ನೆನಪಾಗೋದೇ ಸಾಸ್ವೆಕಾಳು ಗಣಪತಿ ಹಾಗೂ ಉಗ್ರ ನರಸಿಂಹಸ್ವಾಮಿಯ ಮೂರ್ತಿ. ಇವಾಗ ನಾವು ನೋಡ್ತಾ ಇರೋದು ಉಗ್ರ ನರಸಿಂಹಸ್ವಾಮಿಯ ಮೂರ್ತಿ ನೋಡಿ. ಇವಾಗ ನಾವು ಕಾಣ್ತಾ ಇರಬಹುದು ಬಿಡವಿಲಿಂಗ ಅಥವಾ ಬಿಡವಲಿಂಗ ಎಂದು ಕರೆಯಲ್ಪಡುವಂಥ ಲಿಂಗವನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಅದ್ಭುತವಾಗಿರುವಂಥ ಪಂಪಾಪತಿ ದೇವರನ್ನು ಕೂಡ ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಕಲ್ಲಿನ ರಥವನ್ನು ಹೊಂದಿರುವಂಥ ವಿಠ್ಠಲ ಸ್ವಾಮಿ ಗುಡಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಹಾಗೆ ನಾವು ಮುಂದೆ ಸಾಗೋಣ ಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಮಾತಂಗ ಪರ್ವತ ಬಹಳನೇ ಅದ್ಭುತವಾಗಿರುವಂಥ ಪರ್ವತ. ಬಹಳ ಸುಂದರ ಪ್ರಕೃತಿಯನ್ನು ಹೊಂದಿರುವಂಥ ಮಾತಂಗ ಪರ್ವತವನ್ನು ನೀವು ನೋಡಿದ್ದೀರಿ. ಹಾಗೆಯೇ ನಾವು ಕೆಳಗಡೆ ಬಂದಾಗ ಇಲ್ಲಿ ಕೋದಂಡರಾಮನ ಗುಡಿಯನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕೋದಂಡರಾಮನ ಗುಡಿಯಲ್ಲಿ ರಾಮ, ಲಕ್ಷ್ಮಣ, ಸೀತಾಮಾತಾ ಹಾಗೂ ಆಂಜನೇಯನ ಮೂರ್ತಿಗಳನ್ನು ನೋಡ್ತಾ ಇರ್ಬೋದು. ಕೋದಂಡರಾಮನ ಗುಡಿಯ ದರ್ಶನವನ್ನು ನೀವು ಮಾಡಿದ್ದೀರಿ. ಈಗ ನೆಕ್ಸ್ಟ್ ನಾವು ನೋಡೋದು ಸಾಸ್ವೆಕಾಳು ಗಣಪತಿ. ಹಂಪಿಗೆ ಹೋದಾಗ ನಮಗೆ ಮೊದಲು ನೆನಪಾಗುವುದೇ ಸಾಸ್ವೆಕಾಳು ಗಣಪತಿ. ಆದ್ದರಿಂದ ನಾವು ಸಾಸ್ವೆಕಾಳು ಗಣಪತಿಯನ್ನು ನೋಡಿ ಬರಲೇಬೇಕು. ಇವಾಗ ನೀವು ನೋಡ್ತಾ ಇರುವಂಥ ಒಂದು ಚಿತ್ರಣ ಅರಸನಿಗೆ ತುಲಾಭಾರ ಮಾಡುವಂಥ ಒಂದು ಚಿತ್ರಣ. ನೀವು ಹಂಪಿಗೆ ಹೋದಾಗ ಅರಸನಿಗೆ ತುಲಾಭಾರ ಮಾಡಿದ ಒಂದು ಸ್ಥಳವನ್ನು ನೋಡಿ ಬನ್ನಿ. ಇವಾಗ ನಾವು ಹಂಪಿಯಲ್ಲಿನ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ನೋಡಿ ಹಂಪಿಯಲ್ಲಿನ ಸುಪ್ರಸಿದ್ಧವಾದಂಥ ಕಮಲ್ ಮಹಲ್ನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ರಾಣಿಯರಿಗೆ ಕೂಡಲು ಮತ್ತು ಮನರಂಜನೆಗಾಗಿ ಈ ಕಮಲ್ ಮಹಲ್ನ ಕಟ್ಟಿದ್ರಂತೆ ಎಂದು ಹೇಳಲಾಗುತ್ತೆ. ಈ ಕಟ್ಟಡವು ಕಮಲದ ಆಕಾರದಲ್ಲಿ ಕಟ್ಟಿರೋದ್ರಿಂದ ಇದಕ್ಕೆ ಕಮಲ್ ಮಹಲ್ ಎಂದು ಹೆಸರಿಡಲಾಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಅದ್ಭುತವಾದ ಈ ಫೋಟೋವನ್ನು. ಇಡೀ ಹಂಪಿಯ ಒಂದು ಸ್ಥಳಗಳನ್ನು ಕೂಡ ಈ ಒಂದೇ ಫೋಟೋದಲ್ಲಿ ನೀಡಲಾಗಿದೆ. ಇಡೀ ಹಂಪಿಯ ಚಿತ್ರಣವಿರುವಂತಹ ಈ ಫೋಟೋವನ್ನು ನಾನು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ.
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.